ದೇವರ ನಾಡಿನಲ್ಲಿ ಜಲಾಸುರನ ಆರ್ಭಟ, ಸಾವಿನ ಮನೆಯಲ್ಲಿ ಶವಗಳಿಗಾಗಿ ಮುಂದುವರಿದ ಶೋಧ, ಕಾಳಜಿ ಕೇಂದ್ರದಲ್ಲಿ ಬದುಕುಳಿದವರ ರೋಧನೆ. ತಮಿಳುನಾಡಲ್ಲೂ ಮುಂದುವರೆದ ವರುಣಾರ್ಭಟ, ಗದಗ್ನಲ್ಲಿ ತುಂಗಭದ್ರಾ ಅವಾಂತರ, ಕೊಡಗು ಜಿಲ್ಲೆಯಲ್ಲಿ ಇಂದು ಸಿಎಂ ನೆರೆ ವೀಕ್ಷಣೆ. ಸಿಎಂ ಸಿದ್ದರಾಮಯ್ಯಗೆ ಮುಡಾ ಹಗರಣದ ಸಂಕಷ್ಟ, ಯಾವುದೇ ಕ್ಷಣದಲ್ಲಾದರೂ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರ ಆದೇಶ, ಕಾಂಗ್ರೆಸ್ನಿಂದ ಲೀಗಲ್ ಲಡಾಯಿ. ಕೊಲೆ ಕೇಸ್ ಸಾರಥಿಗೆ ಡಿಜಿಟಲ್ ಸಾಕ್ಷ್ಯಗಳ ಡರ್, ರೇಣುಕಾಸ್ವಾಮಿ ಇನ್ಸ್ಟಾಗ್ರಾಂ ರಿಟ್ರೀವ್ ಮಾಡಿದ ಪೊಲೀಸರು, ಸಿಸಿಟಿವಿ ದಾಖಲೆಗಳಲ್ಲೂ ದಾಸ ಲಾಕ್. ಪ್ರಜ್ವಲ್ ರೇವಣ್ಣಗೆ ಎಫ್ಎಸ್ಎಲ್ ರಿಪೋರ್ಟ್ ಶಾಕ್, ಅಶ್ಲೀಲ ವಿಡಿಯೋ ನಕಲಿ ಅಲ್ಲ, ಅದು ಅಸಲಿ. ಎಫ್ಎಸ್ಎಲ್ನಿಂದ ಹೊರಬಿತ್ತು ಸ್ಫೋಟಕ ವರದಿ. ಓಕೆ, ಮೊದಲಿಗೆ ನೇರವಾಗಿ ರಿಪೋರ್ಟರ್ಸ್ ವಯನಾಡು. ಒಂದು ಕಡೆ ನಾಗೇಂದ್ರ ಇದ್ದಾರೆ, ಮತ್ತೊಂದು ಕಡೆ ವಿನೋದ್ ಇದ್ದಾರೆ, ರಂಜಿತ್ ಅವರು ಕೂಡ ಇದ್ದಾರೆ ಅಲ್ಲಿ, ಜೊತೆಗೆ ನಾಗರಾಜ್ ನಮಗೆ ಡೆಸ್ಕಿಂದ. ನಾನು ಒಂದು ಕೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಮತ್ತಾರು ನಮ್ಮ ರಿಪೋರ್ಟರ್? ವಿನೋದ್, ನಾಗರಾಜ್, ಧ್ರುವ, ಮತ್ತೊಂದು ಕಡೆ ನಮ್ಮ ನಾಗೇಂದ್ರ ಬಾಬು, ರಂಜಿತ್ ಕೆಲವೇ ಕ್ಷಣಗಳಲ್ಲಿ ಜಾಯಿನ್ ಆಗ್ತಾರೆ ಕೇರಳದ ಸುದ್ದಿ ಕೊಡೋಕ್ಕೆ. ನನಗೆ ನಾಗೇಂದ್ರ ಬಾಬು ಹತ್ರ ಒಂದು ಕೇಳಿ. ಬಸವರಾಜ್. ಓಕೆ, ನಾಗೇಂದ್ರ ಬಾಬು, ಒಂದು ನೀವಾಗಲಿ, ವಿನೋದ್ ಆಗಲಿ, ಅಥವಾ ರಂಜಿತ್ ಶಿರಿಯರಾಗಲಿ, ನನಗೊಂದಿರುವಂಥ ಆತಂಕ, ನೀವು ಎಲ್ಲಿ ಮಲಗ್ತೀರಿ? ನಿಮಗೆ ಊಟ ತಿಂಡಿ ವ್ಯವಸ್ಥೆ ಹೇಗಿದೆ? ವ್ಯವಸ್ಥೆ ಇದೆಯಾ ಅಲ್ಲಿ? ಯಾಕಂದರೆ ಅಲ್ಲಿ ಈಗ ಬಾಕಿ ಸಂದರ್ಭದಲ್ಲಿ ನಾವು ಎಲೆಕ್ಷನ್ ಟೈಮಲ್ಲೆಲ್ಲ ಹೋದಾಗ ಅಲ್ಲಿ ಬೆಕ್ಕೆ ಹೋಟೆಲ್ ಗೀಟಲ್ಸ್ ಎಲ್ಲ ಬೇಕಾದಾಗಿರ್ತದೆ, ಅಥವಾ ಯಾರಾದರೂ ಒಂದು ಬಂದು ಏನು ಬೇಕು ಸರ್ ಮತ್ತೊಂದು ಕೊಡೋರಿದ್ದಾರೆ. ಇಲ್ಲಿ ಯಾರೂ ಇಲ್ಲ. ಹೆಂಗಿದೆ ನಾಗೇಂದ್ರ ಬಾಬು? ನೀವು ಮಾತ್ರ ಅಂತಲ್ಲ, ನಮ್ಮ ಎಲ್ಲ ಬೇರೆ ಬೇರೆ ಚಾನಲ್ಗಳಿಂದ ಹೋದಂಥ ಹುಡುಗರೆಲ್ಲ ರಿಪೋರ್ಟರ್ಸ್ಗಳು ಏನು ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಹೇಳ್ಬಿಡಿತೆ. ಇಲ್ಲಿಂದ ಸುಮಾರು 42 ಕಿಲೋಮೀಟರ್ ದೂರದಲ್ಲಿ ನಮಗೆ ಹೋಟೆಲ್ ಮಾಡ್ಕೊಂಡಿದ್ದೀವಿ. ಇಲ್ಲೆಲ್ಲೂ ಕೂಡ ಹೋಟೆಲ್ಗಳಿಲ್ಲ. ಇಲ್ಲಿನ ಓಕೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನಾನು ಬರ್ತೀನಿ, ಆಮೇಲೆ ಬರ್ತೀನಿ. ನೋಡಿ, 45 ಕಿಲೋಮೀಟರ್ ದೂರ ಹೋಗಿ ಮಾಡಬೇಕು ನಾವು. ವೀಕ್ಷಕರು, ನಾನು ಯಾಕೆ ಹೇಳಿದೆ ಅಂತಂದರೆ, ನಾವು ವೆರಿ ಫಸ್ಟ್ ಅಲ್ಲಿ ಆ ಗಂಡಾಂತರಗಳಾದಾಗ